ಪುಷ್ಪ ಅಂತ ಹೇಳ್ತಕ್ಕಂತಹ ಯುವತಿಯನ್ನ ಶಂಶುದ್ದೀನ್ ಅಂತ ಹೇಳ್ತಕ್ಕಂಥ ಒಬ್ಬ ಜಿಹಾದಿ ಅತ್ಯಂತ ಬರ್ಬರವಾಗಿ ಹತ್ಯೆಯನ್ನ ಮಾಡಿ ಆಕೆಯ ಮೃತದೇಹವನ್ನ ಬಿಬಿಎಂಪಿಯ ಕಸದ ಗಾಡಿಗೆ ಎಸ್ತಿರ್ತಕ್ಕಂಥದ್ದು. ಇಲ್ಲಿ ನಮ್ಮ ಹಿಂದೂ ಹೆಣ್ಮಕ್ಳು ಈ ಜಿಹಾದಿ ಕೈಯಿಂದ ಈಕೆ ಮಳ್ಳರಾಗಿ ಉಳಿಮಾವನಲ್ಲಿ ನಡೆದು ಚೆನ್ನಮ್ಮನ ಕೆರೆಗೆ ತಂದು ಅವನು ಹಾಕ್ತಾನೆ ಅಂತಂದರೆ ಅವನ ಧೈರ್ಯ ಎಷ್ಟಿರಬೇಕು, ಮತ್ತು ನಮ್ಮ ಒಂದು ಕಾನೂನಲ್ಲಿ ಒಂದು ಲೂಪೋಲ್ ಇದೆ ಅಂತ ಅವನು ಅಂದ್ಕೊಂಡಿರ್ತಾನೆ. ಆಲ್ಮೋಸ್ಟ್ ಇದೆಲ್ಲನೂ ಈ ಬಾಂಗ್ಲಾದೇಶಿಗಳ ಇಲ್ಲಿಗೆ ಬರ್ತಾ ಇರೋದು ಇದ್ರ ಮೇಲೇ ಇದು ಒಂದು ಕಾರಣ ಆಗ್ತಾ ಇದೆ. ಪ್ರತಿದಿನ ಹಿಂದೂ ಸಂಘಟನೆ ಕಾರ್ಯಕರ್ತರು ಯಾವುದೇ ಕಾರಣಕ್ಕೂ ಜಿಹಾದಿಗಳ ಗೆಳೆತನ ಮಾಡಬೇಡಿ ಅಂತ ನಾವು ಒತ್ತಿ ಹೇಳ್ತಾ ಇರ್ತೀವಿ. ಹಿಂದೂ ಹೆಣ್ಮಕ್ಳು ಸೇಫ್ ಆಗಿರಲಿ ಅಂತ. ಇಲ್ಲ ಫ್ರಿಡ್ಜಲ್ಲೋ ಅಥವಾ ಮೂಟೆ ಕಟ್ಟಿ ನಾಯಿಗಳಿಗೆ ತಿನ್ನಿಸ್ತಾರೆ, ಇಲ್ಲ ಅಂತಂದರೆ ಅದನ್ನು ಕಸದ ಬುಟ್ಟಿಲಿ ನಿಮ್ಮನ್ನು ಕಳಿಸ್ತಾರೆ. ಇನ್ನು ಮುಂದಕ್ಕಾದರೂ ಹೆಣ್ಮಕ್ಳು ಗೆಳೆತನ ಮಾಡುವಾಗಿದ್ರೆ ಹಿಂದೂ ಹುಡುಗರ ಗೆಳೆತನ ಮಾಡಿ, ಯಾವುದೇ ಕಾರಣಕ್ಕೂ ಜಿಹಾದಿಗಳ ಗೆಳೆತನ ಅವಶ್ಯಕತೆ ಇಲ್ಲ. 2019 ಇಂದ 22ವರೆಗೂ ಇಡೀ ಇಂಡಿಯಾದಲ್ಲಿ 19 ಲಕ್ಷ ಜನ ಯುವತಿಯರು ಮತ್ತು ಹಾಗೂ ಹೆಣ್ಣು ಮಕ್ಕಳು ಕಾಣೆಯಾಗಿದ್ದಾರೆ. ಅಫಿಷಿಯಲ್ ಆಗಿ ಏನು FIR ಗಳಾಗಿದೆ ಅದರಿಂದ ಬಂದಿರುವಂಥ ಒಂದು ಮಾಹಿತಿ ಅಷ್ಟೇ. ಆದರೆ ಎಲ್ಲ ಹೆಣ್ಮಕ್ಳು ಕಾಣೆಯಾಗಿದ್ದಾಗ ಅವ್ರಿಗೆಲ್ಲ FIR ಆಗಿದೆಯಾ? ಇಲ್ಲ. ನಾವು ಇಡೀ ಎಲ್ಲ ಸಂಘಟನೆಗಳು ಎಲ್ಲ ಯುವತಿಯರಿಗೆ ಹೇಳ್ತಾ ಇರ್ತೀವಿ, ನಿಮ್ಗೆ ಯಾರಾದರೂ ಜಿಹಾದಿಗಳು ಬಂದು ನಿಮ್ಗೆ ಏನಾದರೂ ಟಾರ್ಚರ್ ಕೊಟ್ಟರೆ ನಮ್ಮ ಕಾರ್ಯಕರ್ತರಿದ್ದಾರೆ, ಸಂಘಟನೆಗಳಿದೆ, ಕಾರ್ಯಾಲಯಗಳು ಬಾಗಿಲು ತೆಗೆದಿರುತ್ತೆ, ಬಂದು ಕಾಲ್ ಮಾಡಿ, ನಾವು ನಿಮ್ಗೆ ಸಹಾಯ ಮಾಡ್ತೀವಿ ಅಂತ. ಆದರೆ ಯಾರು ಕೂಡ ಇವತ್ತವರೆಗೂ ಹೆಣ್ಮಕ್ಳು ನಮಗೆ ಫೋನ್ ಮಾಡಲ್ಲ. ಯಾವಾಗ ಫೋನ್ ಮಾಡ್ತಾರೆ ಅಂದರೆ ಎಲ್ಲ ಆಗೋಗಿ ಕಿಡ್ನ್ಯಾಪ್ ಆದಾಗ, ಇಲ್ಲಾಂದರೆ ಅವ್ರನ್ನ ಮದುವೆ ಆಗಿ ಈ ರೀತಿ ಹೊಡೆದು ಬಡ್ದು, ಇಲ್ಲಾಂದರೆ ಈ ರೀತಿ ಏನಾದರೂ ಸಾಯಿಸಿದಾಗ ಆಚೆ ಬರುತ್ತೆ. ಇವತ್ತು ಏನು ನಾವು ಕೇರಳದಲ್ಲಿ ನೋಡಿದ್ದೀವಿ, ಸುಮಾರು 43,000 ಹಿಂದೂ ಯುವತಿಯರು ಲವ್ ಜಿಹಾದ್ಗೆ ಬಲಿಯಾಗಿ ಕಾಣೆಯಾಗಿರ್ತಕ್ಕಂಥ ಪ್ರಕರಣಗಳನ್ನು ನೋಡಿದ್ದೀವಿ. ಅದರ ಮುಂದುವರಿದ ಭಾಗ ಇವತ್ತು ರಾಜ್ಯದಲ್ಲಿ ಲವ್ ಜಿಹಾದ್ಗೆ ಯುವತಿಯರ ಕೊಲೆಗಳಾಗ್ತಾ ಇವೆ. ನಾವು ಪ್ರಶ್ನೆ ಮಾಡಿ ಇದನ್ನು ಲವ್ ಜಿಹಾದ್ ಅಂತ ಹೇಳಿದ್ರೆ ಕೋಮುವಾದಿಗಳು ಅಂತ ಹೇಳಿ ಬಿಂಬಿಸುವ ಒಂದು ಪ್ರಯತ್ನಗಳು ನಡೀತಾ ಇದೆ. ನಾವೆಲ್ಲರೂ ಸಹ ಕೇವಲ 1 ವರ್ಷದ ಹಿಂದೆ ನೋಡಿದ್ವಿ, ದೆಹಲಿಯಲ್ಲಿ ಶ್ರದ್ಧಾ ವಾಕರ್ ಅಂತ ಹೇಳ್ತಕ್ಕಂಥ ಒಬ್ಬ ಯುವತಿಯನ್ನ ಸುಮಾರು 37 ತುಂಡುಗಳನ್ನಾಗಿ ಕತ್ತರಿಸಿ ಫ್ರಿಡ್ಜ್ನಲ್ಲಿ ಇಟ್ಟು ಒಬ್ಬ ಜಿಹಾದಿ ಆಕೆಯನ್ನ ಹತ್ಯೆ ಮಾಡಿದ್ದ. ಅದೇ ರೀತಿಯಾದಂಥ ಘಟನೆ ಇವತ್ತು ಕರ್ನಾಟಕದ ರಾಜಧಾನಿ ಬೆಂಗಳೂರಿನಲ್ಲಿ ನಡೆದಿರ್ತಕ್ಕಂಥದ್ದು ಅತ್ಯಂತ ಖಂಡನೀಯ ವಿಚಾರ. ಎಷ್ಟೊಂದು ಜನ ಹೆಣ್ಮಕ್ಳು ಹೋಗಿ ಅವ್ರಿಗೆ ಯಾವುದೋ ಕಾರಣಗಳಿಗೆ ಹೋಗಿರ್ತಾರೆ, ಯಾವುದೋ ಒಂದು ಡ್ರಗ್ಸ್ ಅಡಿಕ್ಟ್ ಆಗಿರ್ತಾರೆ, ಇಲ್ಲ ಯಾವುದೋ ಒಂದು ಫೋಟೋ ಇಟ್ಕೊಂಡು, ಇಲ್ಲಾಂದ್ರೆ ಯಾವುದೋ ಮೆಸೇಜ್ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡಿ ಅವ್ರು ನೀವು ನಮ್ಮ ಜೊತೆ ಬರಲೇಬೇಕು, ಬಂದಿಲ್ಲ ಅಂದರೆ ನಿಮ್ಮ ಏನು ನೀವು ಇದು ಮಾಡಿದ್ದೀರಾ ಅದನ್ನೆಲ್ಲ ನಾವು ಇನ್ಸ್ಟಾಗ್ರಾಮು ಇಲ್ಲ ಫೇಸ್ಬುಕ್ಕಲ್ಲಿ ವೈರಲ್ ಮಾಡ್ತೀವಿ, ಇಲ್ಲ ಬೇರೆ ಯಾವುದೋ ಮೀಡಿಯಾಗಳು ಕೊಡ್ತೀವಿ ಅಂತೇಳಿ ಒಂದಷ್ಟು ಭಯ ಬೀಳಿಸೋ ಕಾರಣಗಳಿಗೆ ಅವರೊಂದಷ್ಟು ಹೋಗಿರ್ತಾರೆ. ನಮ್ಮ ಹತ್ರ ಅವ್ರು ಓಪನ್ ಆಗಿ ಮಾತಾಡಿರೋ ಕಾರಣಗಳಿಗೆ ಅವರೆಲ್ಲ ನಾವು ಅವ್ರನ್ನ ಬಿಡಿಸ್ಕೊಂಡ್ಬಂದು ಅವ್ರನ್ನ ಆರಾಮಾಗಿ ಇವಾಗ ಜೀವನ ಮಾಡ್ತಾಯಿದ್ದಾರೆ. ಎಷ್ಟೊಂದು ಜನ ಬೇರೆ ಮದುವೆಗಳಾಗಿ ಬೇರೆಯವ್ರ ಜೊತೆ ಆರಾಮಾಗಿ ಸಂಸಾರ ಮಾಡ್ತಾಯಿದ್ದಾರೆ. ಆದರೆ ಅದನ್ನು ಎಷ್ಟೊಂದು ಜನ ಹೆಣ್ಮಕ್ಳು ಅದು ಅರ್ಥ ಮಾಡ್ಕೊತಾ ಇಲ್ಲ. ಹಿಂದೂ ಕಾರ್ಯಕರ್ತರು ರೆಡಿ ಇದ್ದಾರೆ, ನೀವು ಯಾವಾಗಾದ್ರೂ ಫೋನ್ ಮಾಡ್ಬೋದು. ನಮ್ಮ ನಂಬರ್ಗಳೆಲ್ಲ ನಾವು ಡೈರೆಕ್ಟಾಗಿ ಬಿಟ್ಟಿದ್ದೀವಿ, ಫೇಸ್ಬುಕ್ಕಲ್ಲಿದೆ. ಸಂಘಟನೆಗಳಿಗೆ ನೀವು ಬಜರಂಗದಳ ಸಂಘಟನೆಗೆ ಫೋನ್ ಮಾಡಿದ್ರೆ ಆಫೀಸ್ ನಂಬರ್ಗಳು ಎಲ್ಲ ಕಡೆಯೂ ಸಿಗುತ್ತೆ ನಿಮಗೆ, ಚೆಕ್ ಮಾಡಿದ ತಕ್ಷಣ ಆ ನಂಬರ್ಗಳಿಗೆ ಫೋನ್ ಮಾಡಿ ಅಂತ ನಾವು ಹೇಳ್ತಾನೆ ಇರ್ತೀವಿ. ಇವಾಗಾರು ಈ ಥರ ಒಂದಷ್ಟು ಶ್ರದ್ಧಾ ವಾಲ್ಕರು ಇಲ್ಲ ಈ ಥರ ಪುಷ್ಪ ಅಂತ ಈ ಥರ ಒಂದು ನೀವು ಆ ಹೆಸರುಗಳಲ್ಲಿ ನೀವು ಜೋಡಣೆ ಆಗೋದಕ್ಕಿಂತ ಮೊದಲು ಈ ಥರ ಸಂಘಟನೆಗಳ ಜೊತೆ ಜೋಡಿಸ್ಕೊಂಡ್ರೆ ಮುಂದೆ ಈ ಥರ ನೀವು ಕೂಡ ಮೀಡಿಯಾಗಳಲ್ಲಿ ಬರ್ದಿರೋಂಥ ಒಂದು ಪರಿಸ್ಥಿತಿಗೆ ಇದಾಗ್ಬೋದು ಅಂತೇಳಿ ನಾನು ಹೇಳೋಕ್ಕೆ ಇಚ್ಛೆ ಬೀಳ್ತೀನಿ. ಇವತ್ತು ಈ ಕೊಲೆಗಳನ್ನು ತಡಿಬೇಕು ಅಂದರೆ ಇವತ್ತೇನು ಅಲಹಾಬಾದ್ ಹೈಕೋರ್ಟಿನಿಂದ ಒಂದು ಆದೇಶವನ್ನು ತಂದು ಇವತ್ತು UPನಲ್ಲಿ ಮತ್ತು ಮಧ್ಯಪ್ರದೇಶದಲ್ಲಿ ಮತ್ತು ಇನ್ನಿತರೆ ರಾಜ್ಯಗಳಲ್ಲಿ ಇವತ್ತು ಲವ್ ಜಿಹಾದ್ ಮುಖಾಂತರ ಮತಾಂತರ ಮಾಡುವವರ ವಿರುದ್ಧ ಒಂದು ಕಾನೂನನ್ನು ತೆಗೆದುಕೊಂಡು ಬಂದಿದ್ದಾರೆ. ಮತಾಂತರವನ್ನು ಮಾಡುವವರಿಗೆ 5 ವರ್ಷ ಜೈಲು ಶಿಕ್ಷೆ ಆಗಬೇಕು ಅನ್ನುವ ನಿಟ್ಟಿನಲ್ಲಿ ಇವತ್ತೇನು ಕ್ರಮವನ್ನು ತೆಗೆದುಕೊಂಡು ಬಂದಿದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ರಾಜ್ಯದಲ್ಲಿ ಅದೇ ಕಾನೂನನ್ನು ಮಾಡುವಂಥ ವ್ಯವಸ್ಥೆ ಆಗಬೇಕು. ಹಾಗೆ ಹಿಂದೂ ಯುವತಿಯರಿಗೆ ರಕ್ಷಣೆ ಕೊಡುವಂಥ ಕೆಲಸ ಆಗಬೇಕಾಗಿದೆ. ಈ ವಿಚಾರವಾಗಿ ಇವತ್ತು ನಾವು ಏನು ಬೆಂಗಳೂರು ದಕ್ಷಿಣ ವಿಭಾಗದ DCP ಅವರನ್ನು ಭೇಟಿಯಾಗಿ ಈ ಪ್ರಕರಣವನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಬೇಕು. ಹಿಂದೂ ಯುವತಿಯರೊಂದಿಗೆ ಈ ರೀತಿಯ ಘಟನೆಗಳು ಶೀಘ್ರವಾಗಿ ನಿಲ್ಲಬೇಕು. ಆ ರೀತಿಯಾಗಿ ಈ ಜಿಹಾದಿಗಳಿಗೆ ಕಠಿಣವಾದಂಥ ಶಿಕ್ಷೆಯನ್ನು ವಿಧಿಸಬೇಕು ಅಂತೇಳಿ ಇವತ್ತು ಆಗ್ರಹ ಪಡಿಸ್ತಾ ಇದ್ದೇವೆ. ಕೇವಲ ಇಷ್ಟೇ ಅಲ್ಲದೆ ಯಾರು ಈ ಘಟನೆಯನ್ನು ಮಾಡಿದ್ದಾನೆ ಶಂಶುದ್ದೀನ್ ಅಂತ ಹೇಳ್ತಕ್ಕಂಥವನು, ಆತ ಒಬ್ಬ ಅಸ್ಸಾಂನ ನಾಗರಿಕ ಅಂತೇಳಿ ಇವತ್ತು ಪೊಲೀಸರು ಪ್ರಾಥಮಿಕ ತನಿಖೆಯಲ್ಲಿ ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಆದರೆ ನಮಗೆ ಬಜರಂಗ ದಳದ ಸಂಘಟನೆಗೆ ಅತ್ಯಂತ ಬಲವಾದಂಥ ಒಂದು ಅನುಮಾನ ಇರತಕ್ಕಂಥದ್ದು, ಏನು ಬೆಂಗಳೂರಿನಲ್ಲಿ ಇವತ್ತು ಸಾಕಷ್ಟು ಜನ ಲಕ್ಷಾಂತರ ಸಂಖ್ಯೆಯಲ್ಲಿ ಏನು ಅಕ್ರಮ ಬಾಂಗ್ಲಾದೇಶಿಗಳು
ಅಕ್ರಮವಾದಂಥ ಆಧಾರ್ ಕಾರ್ಡ್ಗಳನ್ನು ಗುರುತಿನ ಚೀಟಿಗಳನ್ನು ಇಟ್ಕೊಂಡು ಈ ರಾಜ್ಯದಲ್ಲಿ ನೆಲೆಸಿ ಈ ರೀತಿಯಾದಂಥ ಅಪರಾಧಿಕ ಕೃತ್ಯಗಳಲ್ಲಿ ಭಾಗವಹಿಸ್ತಾ ಇರ್ತಕ್ಕಂಥದ್ದನ್ನ ನಾವ್ಯಾರು ಇದನ್ನು ತಳ್ಳಿ ಹಾಕ್ತಕ್ಕಂಥ ಪ್ರಶ್ನೆ ಇಲ್ಲ. ಆ ಒಂದು ಆಯಾಮದಲ್ಲೂ ಸಹ ಇವತ್ತು ತನಿಖೆಯನ್ನು ಮಾಡಬೇಕು. ಯಾಕೆ ಅಂತೇಳಿದ್ರೆ ಒಂದೊಮ್ಮೆ ಆತ ಏನಾದ್ರೂ ಬಾಂಗ್ಲಾದೇಶದ ಪ್ರಜೆಯಾಗಿದ್ದರೆ ಈ ಪ್ರಕರಣದಲ್ಲಿ ಅವನ್ನ ಏನಾದ್ರೂ ಬಂಧನ ಮಾಡಿ ಪರಪ್ನ ಅಗ್ರಹಾರ ಜೈಲಿಗೆ ಕಳಿಸಿ 3-4 ತಿಂಗಳ ಒಳಗೆ ಆತನಿಗೆ ಬೇಲ್ ಸಿಗುತ್ತೆ. ಬೇಲ್ ಸಿಕ್ಕ ನಂತರ ಮತ್ತೆ ಆತ ಬಾಂಗ್ಲಾದೇಶಕ್ಕೆ ಪಲಾಯನ ಆದ ಅಂತೇಳಿದ್ರೆ ಸಂಪೂರ್ಣ ಈ ಕೇಸು ನಿಲ್ಲೋದೇ ಇಲ್ಲ, ಬಿದ್ದೋಗುವಂಥ ಸಾಧ್ಯತೆ ಇರುತ್ತೆ. ಆ ದೃಷ್ಟಿಯಿಂದ ಸಂಪೂರ್ಣವಾಗಿ ಅವನ ದಾಖಲಾತಿಗಳನ್ನು ಶೀಘ್ರವಾಗಿ ತನಿಖೆ ಮಾಡಬೇಕು. ಅದನ್ನು ಸ್ಪಷ್ಟಪಡಿಸ್ಕೋಬೇಕು. ಅವನು ಅಸ್ಸಾಂನ ನಾಗರಿಕನೇ ಆಗಿದ್ದರೆ ಅದಕ್ಕೆ ಪೂರಕವಾದಂಥ ದಾಖಲೆಗಳು ಇದೆಯಾ ಅಂತ ಹೇಳ್ತಕ್ಕಂಥದ್ದನ್ನ ಸ್ಪಷ್ಟಪಡಿಸ್ಕೊಂಡು ಅವನ ಮೇಲೆ ತನಿಖೆಯನ್ನು ಜರುಗಿಸಬೇಕು ಅಂತೇಳಿ ಇವತ್ತು ನಾವು ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ವತಿಯಿಂದ ಆಗ್ರಹವನ್ನು ಪಡಿಸ್ತಾ ಇದ್ದೇವೆ.